ಒಂದು ಗಾರ್ಡನ್ ಒಳಗಡೆ ಒಂದು ಆ ಗಿಡನ ಬೆಳೆಸಿದ್ದಾರೆ ನೋಡ್ರಿ. ಕಾರ್ ನೋಡ್ರಿ, ಇಲ್ಲೊಂದು ಇಂಜಿನ್ ಇಲ್ಲ, ಏನಿಲ್ಲ, ಹೆಂಗೆ ನಿಂತಿದೆ. ನಾಲ್ಕು ಗಾಲಿ ಇಟ್ಬಿಟ್ಟು ಇಂಜಿನ್ ಎಲ್ಲೋಯ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗಾರ್ಡನ್ ಅಂತ. ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ರೀತಿ ಇರುತ್ತಲ್ಲ ಗಾರ್ಡನ್ನು, ಆ ರೀತಿ ಎಲ್ಲ ತುಂಬ ಡಿಫ್ರೆಂಟಾಗಿದೆ ಈ ಗಾರ್ಡನ್. ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಪಾಪ ಅವರು ಕೆಲಸ ಮಾಡೋರಿಗೆ ಒಂದು ಹ್ಯಾಟ್ಸಪ್ ಹೇಳಬೇಕು. ಯಾಕಂದರೆ ನೀವು ಈ ಮೇಲಿಂದ ನೋಡಿ, ಅಷ್ಟು ಕಾಣ್ತಿದ್ದಲ್ಲ, ಫುಲ್ ಮೇಲಿಂದ ಡೌನ್ ತನಕ ನಡ್ಕೊಂಬರ್ಬೇಕು, ಆಯಿತಾ. ಇಲ್ಲಿ ನೋಡಿ, ಇದ್ರೊಳಗಡೆ ಹೋಗ್ತೀನಿ, ಕತ್ಲಾಗ್ಬೋದು ಅನಿಸುತ್ತೆ. ಎಷ್ಟು ಚೆನ್ನಾಗಿ ನೋಡಿ. ನೋಡ್ಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನಿಜವಲ್ಲೂ. ಈ ಫ್ಯಾಮಿಲಿ ಮಕ್ಕಳು ಏನಾದರೂ ಬಂದುಬಿಟ್ರೆ ಸಖತ್ತು ಎಂಜಾಯ್ಮೆಂಟ್ ಮಾಡ್ತಾರೆ ನೋಡಿ. ಆ ಮೇಂಟೆನೆನ್ಸ್ಗೆ ಕೊಡ್ಬೇಕು ರೀ. ಟಿಕೆಟು 75 ರೂಪಾಯಿ ಕೊಡೋದು ದೊಡ್ಡದಲ್ಲ, ಬಟ್ ಈ ಥರ ನೋಡಲಿಕ್ಕೆ ನೋಡಿ, ಅಲ್ಲಿಂದ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿಂದ ಮಾಡಿದಾರಲ್ಲ ಈ ಕೆಲಸ, ಅದಕ್ಕೆ ಇದು ಮಾಡಬೇಕು ನೋಡ್ರಿ. ಊಟಿ ಎಂಜಾಯ್. ಊಟಿ ಅಲ್ಲ, ಇದು ಊಟಿ ಪಕ್ಕದಲ್ಲಿ ಕೂನೂರು. ಓಡಾಡಿ ಸುಸ್ತಾಗುತ್ತೆ. ಯಾಕಂದರೆ ಸಮತಟ್ಟವಾಗಿಲ್ಲ ಇದು ಗಾರ್ಡನ್ನು. ಮೆಟ್ಲು ಇಳಿಬೇಕು. ಈಗೆಲ್ಲ ಇಡೀ ಗಾರ್ಡನ್ನ ನಾವು ಮೇಲಿಂದ ಇಳಿದಿದ್ವಿ. ಈಗ ಮೇಲೆ ಅಂದರೆ ಹತ್ತು ಹೋಗ್ಬೇಕಂತಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ರಿಸ್ಕ್ ಆದ್ರೂ ರಸ್ತೆ ತಗೊಂಡು ಹೋಗ್ಬೇಕು ನಾವು. ಅದ್ಭುತವಾಗಿದೆ ಮಾತ್ರ ಗಾರ್ಡನ್ನು. ನನಗಂತೂ ತುಂಬ ಖುಷಿ ಆಯ್ತು ಇದು ಗಾರ್ಡನ್ ನೋಡ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಮಕ್ಕಳೇ ಆಟ ಆಡಲಿಕ್ಕೆ ಯಾವುದೋ ಒಂದು ಚಿಕ್ಕದು ಲೇಕ್ ಥರ ಮಾಡಿದ್ದಾರೆ. ಮೇಡಮ್ ಅವ್ರಿಗೆ ಫುಲ್ ಖುಷಿ ಆಗಿಬಿಟ್ಟಿದೆ ನೋಡಿ. ಈ ಮೇಂಟೆನೆನ್ಸ್ಗೆ ನಾವು ಫೀದ ಆಗಬೇಕು. ನಾನು ಲಾಲ್ಬಾಗ್ ಗಾರ್ಡನ್ನು ಹೋಗಿದ್ದೀನಿ, ತುಂಬ ದೊಡ್ಡದು. ಆದರೆ ಅಲ್ಲಿರ್ತಕ್ಕಂಥ ಜಾಗನೇ ಬೇರೆ, ಇಲ್ಲಿರ್ತಕ್ಕಂಥ ಜಾಗನೇ ಬೇರೆ. ಲಾಲ್ಬಾಗಲ್ಲಿ ಬರೀ ಸಮತಟ್ಟವಾದ ಜಾಗದಲ್ಲಿ ಮಾಡಿದರೆ, ಆದರೆ ಇದು ಬೆಟ್ಟದಲ್ಲಿ ಮಾಡಬೇಕಂದ್ರೆ ಭಾಳ ಕಷ್ಟ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ವಾಕ್ ಮಾಡಿಬಿಟ್ಟ ಅಂದರೆ ಫುಲ್ಲು ಖುಷಿ ನೋಡಿ. ಮಕ್ಕಳು ಆಟ ಆಡಲಿಕ್ಕೆ ಅಲ್ಲಿ ಗಾರ್ಡನ್ನು. ಆಲ್ಮೋಸ್ಟ್ ಫುಲ್ ಡೌನ್ ಬಂದುಬಿಟ್ಟಿದ್ದೀವಿ ನಾವು. ಅಲ್ಲಿ ನೋಡಿ ಎಂತೆಷ್ಟು ದೊಡ್ಡ ಮರಗಳಿದೆ ನೋಡಿ, ಆಯಿತಾ, ಕಾಣ್ತಿದೆ ನೋಡಿ. ತುಂಬ ಚೆನ್ನಾಗಿದೆ ಮಾತ್ರ ನೋಡಲಿಕ್ಕೆ. ಏನು ನೋಡೋಣ ಏನು ಬಿಡೋಣ ಅನಿಸುತ್ತೆ, ಆ ಥರ ಇರಬೇಕು ಗಾರ್ಡನ್ನ, ಆಯಿತಾ. ಆಮೇಲೆ ಬಟಾನಿಕಲ್ ಗಾರ್ಡನ್ನು ಅದು ಕೂಡ ಚೆನ್ನಾಗಿದೆ. ಅದಂತೂ ಮಾರ್ನಿಂಗು ನೀವು ವಾಕ್ ಮಾಡ್ತಾಯಿದ್ರೆ, ವಾಕಿಂಗ್ ಹೋಗಿ ಬೆಳಗ್ಗೆ 7 ಗಂಟೆಗೆ ಎದ್ದು ಯಾವ ಜನನೂ ಇರಲ್ಲ ಅಲ್ಲಿ. ಭಾಳ ಅಚ್ಚುಕಟ್ಟಾಗಿರುತ್ತೆ. ಯಾಕಂಬಂದರೆ ಫುಲ್ಲು ಇಲ್ಲಿ ಮಕ್ಕಳಾಡಲಿಕ್ಕೆ ಜಾಗ ಮಾಡಿದ್ದಾರೆ ಚಿಲ್ಡ್ರನ್ಸಿಗೆ. ಆಮೇಲೆ ಬೋಟಿಂಗ್ ಕೂಡ ಇದೆ. ಬೋಟಿಂಗ್ ಟೈಮಿಂಗ್ ಇರಬೇಕು, ಇನ್ನು ಓಪನ್ ಆಗಿಲ್ಲ, ಆಯಿತಾ. ತುಂಬ ಅದ್ಭುತವಾಗಿದೆ ಸ್ವಿಮ್ಸ್ ಪಾರ್ಕು. ಈಗ ಮೇಲೆ ಹತ್ತದೇ ಇರೋದು ಕಷ್ಟ. ಸ್ವಚ್ಛವಾದ ಗಾಳಿ, ಆಮೇಲೆ ನೋ ಪೊಲ್ಯೂಷನ್, ಆಮೇಲೆ ಸಿಟಿ ಥರ ಇಲ್ಲೇನು ಪೊಲ್ಯೂಷನ್ ಜಾಸ್ತಿ ಇಲ್ಲ. ಆರಾಮಾಗಿ ಪೀಸ್ಫುಲ್ ಮೈಂಡಾಗೆ ಸುತ್ತಾಡ್ಬೋದು. ಕಪಲ್ಸ್ ಆಗಲಿ, ಫ್ಯಾಮಿಲಿ ಆಗಲಿ. ಎಷ್ಟು ಚೆನ್ನಾಗಿದೆ ಅಂದರೆ, ಈ ಪ್ಲೇಸಿಗೆಲ್ಲ ಒಬ್ಬರೇ ಬರೋದಕ್ಕಿಂತ ಫ್ಯಾಮಿಲಿ ಮಕ್ಕಳನ್ನ ಕರ್ಕೊಂಬರ್ಬೇಕು, ಭಾಳ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಖುಷಿ ಆಗ್ತಾರೆ ನೋಡ್ಬಿಟ್ಟು. ಈಗ ಕಂಪ್ಲೀಟ್ ನಾವು ಡೌನ್ ಬಂದಿದ್ದೀನಿ, ಮೇಲೆ ಹತ್ಕೊಂಡು ಹೋಗ್ಬೇಕು ನಾವು, ಆಯಿತಾ. ಸೊ ನೋಡಿ ಎಷ್ಟು ಡೌನಿಂದ ಕೆಳಗಡೆ ಬಂದಿದೆ. ಇಲ್ಲಿ ನೋಡಿ ಮಕ್ಕಳಿಗೆ
ಹಿಂದೆಗಡೆ ಥರ ಮಾಡಿದ್ದಾರೆ. ನಮ್ಮ ವಾನರ ಸೇನೆ ಭಾಳ ಕಾಟ ಕೊಡ್ತೈತೆ. ನೋಡೋಣಿರ್ರಿ ಏನು ಮಾಡ್ತಾರೆ ಅವರು. ನೋಡ್ರಿ, ಕಪಲ್ಸ್ಗಳಿಗೆ ಬೆಸ್ಟ್ ಫೋಟೋಶೂಟ್ ಏನಾದರೂ ಮಾಡ್ಬೇಕಂದ್ರೆ ಇಂಥ ಗಾರ್ಡನ್ಗಳಿಗೆ ಕರ್ಕೊಂಬಂದು ಫೋಟೋಶೂಟ್ ಮಾಡಿರಿ. ಅದ್ರ ಫೀಸ್ ತೊಗೊತಾರೆ. ಅಲ್ಲೇ ಬೋರ್ಡ್ ಹಾಕಿದ್ರಲ್ಲ, ವೀಡಿಯೋ ಶೂಟು ಫೋಟೋಶೂಟಿಗೆ 5,000 ಕಟ್ಬಿಟ್ರೆ ನೀವು ಡ್ರೋನ್ ಆದರೂ ತಗೊಂಬನ್ನಿ, ಯಾವುದಾದ್ರೂ ತಗೊಂಬನ್ನಿ. ತುಂಬ ಚೆನ್ನಾಗಿರುತ್ತೆ ಮಾತ್ರ, ಆಯಿತಾ. ಎಲ್ಲೆಲ್ಲೋ ಜಾಗ ಹೊಡೋಗ್ತೀರ. ಕಾರ್ ನೋಡಿ, ಇದು ಮೋಸ್ಟ್ಲಿ ತಾರಾಗಿದೆ. ತಾರು ಹೋಗ್ಬಿಟ್ಟು ಕಬ್ಬಣದ ಕಾರ್ ಆಗಿದೆ. ಹೆಡ್ಲೈಟ್ ನೋಡಿ, ಅದು ನಗು ಬರ್ತಾಯಿದೆ. ಇಂಜಿನೇ ಇಲ್ಲ, ಹೆಡ್ಲೈಟ್ ಫಿಟ್ ಮಾಡಿದ್ದಾರೆ. 4 ಚಕ್ರ ಇಟ್ಟಿದ್ದಾರೆ. ಅದ್ಭುತವಾಗಿದೆ ಅಲ್ವಾ. ಮಾಡಿದ್ರಿಗೆ ಒಂದು ಥ್ಯಾಂಕ್ಸು. ಅಟ್ರಾಕ್ಷನ್ ಮಾಡಬೇಕು, ಈ ಥರ ಎಲ್ಲ ಅಟ್ರಾಕ್ಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಆಯಿತಾ. ಇನ್ನೊಂದು ಸರಿ ರುದ್ರಾಕ್ಷಿ ಟ್ರೀನ ನೋಡೋಣ ಹೇಗಿದೆ. ಹತ್ರದಿಂದ ನೋಡೋಣ. ಅವಾಗ ದೂರದಿಂದ ನೋಡಿದ್ದೆ, ಹತ್ರದಿಂದ ನೋಡಿ ಎಷ್ಟು ಹೈಟ್ ಇದೆ ನೋಡಿ. ಯಪ್ಪ, ಈ ಸ್ಟೆಪ್ಪಿಂದ ಹತ್ತೋಗೋಣ ನೋಡೋಣ. ಸಾರಿ ರೀ, ನೋಡಿ 2 ಮರ ಒಂದೇ ಥರ ಇದೆ. ಅಂದರೆ ಆ ಹಿಂದ್ಗಡೆದು ಇಲ್ಲಿ ಎಡಗಡೆ ಕಾಣುತ್ತಲ್ಲ, ಅದು ನಾನು ರುದ್ರಾಕ್ಷಿ ಮರ ಅಂದ್ಕೊಂಡಿದ್ದೆ. ಅದಲ್ಲ, ಈ ಮರ ಇಲ್ಲಿ ಬೆರಳಿಟ್ಟಿಗೆ ನೋಡಿ, ಇದೇ ಮರನೇ ರುದ್ರಾಕ್ಷಿ ಮರ. ನೀವು ಸ್ವಿಮ್ಸ್ ಪಾರ್ಕಿಗೆ ಬಂದರೆ ಇಲ್ಲಿದೆ ನೋಡಿ. ಆವಾಗಲೇ ನಾನು ಕನ್ಫ್ಯೂಸ್ ಆದೆ, ಯಾಕಂದರೆ ಸಿಕ್ಕಾಪಟ್ಟೆ ಮರಗಳಿದ್ದಾವೆ. ಯಾವ ಮರ ಅಂತ ಕಂಡಿಡಿಯೋಣ. ಆಮೇಲೆ ನೋಡಿ, ಈ ಮರ ನೋಡಿ ಎಷ್ಟು ದಪ್ಪ ಇದೆಯಲ್ಲ. ಫಸ್ಟಿಗೆ ನಾನು ಇಲ್ಲಿ ಯಾವುದೋ ಇದೆ ನೋಡಿ, ಎಲಿಫೆಂಟ್ ಲೆಗ್ ಟ್ರೀ ಅಂತೆ. ಸೊ ಈ ಮರ, ಆಯಿತಾ. ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ತಮಿಳಲ್ಲಿ ಬರ್ದಂಗಿದ್ದಾರೆ. ರುದ್ರಾಕ್ಷಿ ಟ್ರೀ, ಓಕೆನಾ. ಎಷ್ಟು ಅದ್ಭುತವಾಗಿದೆ. ಈ ಮರ ನೋಡೋಕ್ಕೆ ಪುಣ್ಯ ಮಾಡಿರ್ಬೇಕ್ರಿ. ಸಾಕ್ಷಾತ್ ದೇವರಿದ್ದಂಗೆ ಈ ಮರ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ರುದ್ರಾಕ್ಷಿ ಮರ. ಇದು ಹಿಮಾಲಯದಲ್ಲಿ ತುಂಬ ಮರಗಳು ರುದ್ರಾಕ್ಷಿ ಮರ ಸಿಗುತ್ತೆ. ಆದರೆ ದಕ್ಷಿಣ ಭಾರತದಲ್ಲಿ ರುದ್ರಾಕ್ಷಿ ಮರ ನೋಡಬೇಕಂದ್ರೆ ನೀವು ಈ ಸ್ವಿಮ್ಸ್ ಪಾರ್ಕಿಗೆ ಬರಬೇಕು, ಹೊತ್ತು ಬೇರೆ ಎಲ್ಲೂ ಇಲ್ಲ. ಕೆಳಗಿಂದ ನಡ್ಕೊಂಬಂದೆ, ಫುಲ್ಲು ಬೆವರು ನೋಡಿ. ನಾನು ಹಿಂದ್ಗಡೆನೇ ಕಾಣ್ತಿದ್ದೆಲ್ಲ, ಅದು ಅದೇ ರುದ್ರಾಕ್ಷಿ ಮರ ನೋಡಿ. ನೋಡಿ, ಭಾಳ ಅದೃಷ್ಟ ನೋಡಿದರೆ ಮರನ. ನನ್ನ ಕೊರಳಲ್ಲಿ ಕೂಡ ರುದ್ರಾಕ್ಷಿ ಮಾಲೆ ಇದೆ. ರುದ್ರಾಕ್ಷಿ ಮಾಲೆ ಯಾಕೆ ಇತ್ತೀಚೆಗೆ ನಾನು ಹಾಕ್ತಿದ್ದೇನೆ ಅಂದರೆ, ಸ್ವಲ್ಪ ದೇವ್ರ ಬಗ್ಗೆ ಭಕ್ತಿ ಜಾಸ್ತಿ ಆಗಿದೆ. ಆಮೇಲೆ ಇದ್ರದ್ದು ವಿಶೇಷ ಏನಂದರೆ, ಇಲ್ಲಿ ನೋಡಿ, ಉಜ್ಜಿನಿ ಮಹಾಕಾಳೇಶ್ವರ ದೇವಸ್ಥಾನದಲ್ಲಿ ತೊಗೊಂಡಿದ್ದೆ. ಮಹಾಕಾಳ ಮುಂದೆ ಪವರ್ ಇದೆ ಅಂತ ಹೇಳ್ಬಿಟ್ಟು ಅವಾಗಿಂದ ನನಗೊಂದು ಸ್ವಲ್ಪ ಪವರ್ ಜನ್ರೇಟ್ ಆಗ್ತಾ ಬರ್ತಾಯಿದೆ. ಯಾಕೆಂದರೆ ಆ ಕುಂಭಮೇಳ ಪ್ರವಾಸ ಮರೆಯೋಂಗಿಲ್ಲ. ಅದ್ಭುತ ದೇವ್ರ ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ಹೋಗಿ ಬಂದಿದ್ದು. ಭಾಳ ಚೆನ್ನಾಗಿ ನನಗೆ ಇಂಪ್ರೆಸ್ ಆಯಿತು. ಆಮೇಲೆ ಹೊರಗಡೆ ಫಸ್ಟ್ ಟೈಮ್ ನಾನು ಹೋಗಿದ್ದು, ಭಾಳ ಖುಷಿ ಆಯಿತು ನನಗಂತೂ. ನೋಡೋಣ, ಈಗ ಇದು ಸ್ವಿಮ್ಸ್ ಪಾರ್ಕ್ ಮುಗೀತು. ನೆಕ್ಸ್ಟ್ ಇನ್ನೂ 4-5 ಪ್ಲೇಸ್ ಇದೆ. ನೀವು ಕರೆಕ್ಟಾಗಿ ಬಂದರೆ ಒನ್ ಡೇ ಫುಲ್ ಕಂಪ್ಲೀಟು ಕೂನೂರು ನೋಡ್ಬೋದು. ಭಾಳ ಬ್ಯೂಟಿಫುಲ್ ಆಗಿದೆ ಕೂನೂರು, ಆಯಿತಾ. ಅದ್ಭುತ ಪ್ಲೇಸು. ಊಟಿಯಿಂದ ಸ್ವಲ್ಪ ಡೌನ್ ಬರಬೇಕು. ಊಟಿ ತುಂಬ ಹೈಟಲ್ಲಿದೆ, ಕೂನೂರು ಡೌನಲ್ಲಿದೆ. ನೋಡಿ, ಅಕ್ಕರೆಲ್ಲರೂ ಕೂತಿದ್ದಾರೆ. ಇವರೇ ಪಾಪ ಕ್ಲೀನ್ ಮಾಡೋದು. ಎಷ್ಟು ಗಾರ್ಡನ್ನ ಮೇಂಟೈನ್ ಮಾಡ್ತಾರಂದರೆ, ಸೊ ಬ್ಯೂಟಿಫುಲ್ಲಾಗಿ ಸೂಪರಾಗಿರ್ಬೇಕು. ಕನ್ನಡ ಬರುತ್ತಾ ನೋಡಿ, ಕನ್ನಡದವರೇ ಇದ್ದಾರೆ. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಪಾಪ. ಇವ್ರು ನೋಡಿ, ಬೆಳಗ್ಗೆನೇ ಬಂದು ಗಾರ್ಡನ್ನ ಕ್ಲೀನ್ ಮಾಡಿ, ಖುಷಿ ಆಗುತ್ತೆ ನೋಡಲಿಕ್ಕೆ ನನಗಂತೂ, ಆಯಿತಾ. ಇದು ರುದ್ರಾಕ್ಷಿ ಮರ ಇಲ್ಲಿ ಒಂದೇ ಅಲ್ಲ ಇರೋದು, 2 ಇருக்கு. ಬೇರೆ ಎಲ್ಲೂ ಯಾವ್ದು ಪ್ಲೇಸಲ್ಲಿ ಇಲ್ಲ. ಅಲ್ಲ, ಬೇರೆ ಪ್ಲೇಸಲ್ಲಿ ಇಲ್ಲ ನೋಡಿ. 2 ಮರ ಇದೆ ಅಂತೆ. ಓಕೆ. ಪಾಪ ಅವರೆಲ್ಲ ಕೆಲಸ ಮಾಡಿ ಸುಸ್ತಾಗಿ ಕೂತಿದ್ದಾರೆ. ಇವರಿಗೆ ನಾವು ಎಷ್ಟು ಹೇಳೋದು ತೀರ್ದು, ಯಾಕಂದರೆ ಗಾರ್ಡನ್ ಮೇಂಟೈನ್ ಮಾಡ್ತಾರೆ ಕಷ್ಟಪಟ್ಬಿಟ್ಟು. ಪ್ರವಾಸಿಗರನ್ನ ನೋಡಲಿ ಅಂತ ಹೇಳ್ಬಿಟ್ಟು ಭಾಳ ಖುಷಿ ಆಗುತ್ತೆ.